ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕೊತ್ತಲವಾಡಿ ಸಿನಿಮಾ ತಂಡ. ಮೊದಲನೇದಾಗಿ ಮೂವರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ಹಿರಿಯರಿಂದ ಶುರು ಮಾಡೋಣ. ಅಮ್ಮ ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆ ಎನರ್ಜಿ ಸೀಕ್ರೆಟ್ ಏನು ಅಂತ ನಿಮ್ದು? ನಮ್ದ ರಾಗಿ ರೊಟ್ಟಿ, ರಾಗಿ ಮುದ್ದೆ, ನಮ್ಗೇನ ತಂದ್ಕೊಟ್ಟು ಸಾರು, ಮುದ್ದೆ ಅಲ್ಲಿ ಮಾಡ್ಕೊಂಡ್ ತಂದಿದ್ದೀರಾ? ನಮ್ಗೆ ಖಂಡಿತ ಬನ್ನಿ, ಎಲ್ಲ ಮನೆಗ್ ಬನ್ನಿ. ಇಲ್ಲೆಲ್ಲ ಮಾಡ್ಕಂತಂದ್ರೆ ನೀವು ಕೆಲ್ಸದ ಮಧ್ಯೆ ತಿನ್ನಕ್ಕಾಗಲ್ಲ. ಮನೆಗ್ ಬನ್ನಿ, ಹಾಸನಿಗೆ ಬನ್ನಿ, ತೋಟಕ್ಕೆ ಒಳ್ಳೆ ಮುದ್ದೆ, ಕೋಳಿ ಸಾರು, ಕೈಮಾ ಸಾರು ಎಲ್ಲ ಕೊಡ್ತೀವಿ. ಅವಾಗ ನೀವು ತಿನ್ನೋರ ತಿಂದೇ ಇರೋರು? ತಿನ್ನೋರೇ ಅಮ್ಮ. ಓಕೆ, ಸಿನಿಮಾ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಬನ್ನಿ ಬನ್ನಿ ಬನ್ನಿ. ಸಿನಿಮಾ ಇಟ್ಟಾಗ್ಲಿ ಅಂತ ಎಲ್ರು ಪ್ರೇಯರ್ ಮಾಡಿ ದೇವ್ರಿಗೆ ಒಳ್ಳೇದಾಗ್ಲಿ ಅಂತ. ಆಮೇಲೆ ಎಲ್ಲ ಸೇರಿ ಪಾರ್ಟಿ ಮಾಡೋಣ, ಊಟ ಮಾಡೋಣ. ಖಂಡಿತವಾಗ್ಲು ಅಮ್ಮ. ಅಂಡ್ ಡೈರೆಕ್ಟರ್ ಸರ್, ನಿಮ್ಗೂ ಕೂಡ ಕಂಗ್ರಾಚುಲೇಷನ್ಸ್. ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಗೊತ್ತಿಲ್ಲದೆ ಇರುವಂತದ್ದು, ಅಂದ್ರೆ ಲೈಕ್ ಏನಂತಂದ್ರೆ ಸೀಕ್ರೆಟ್ ಆಗಿತ್ತು. ಸೊ ಫೈನಲಿ ಅನೌನ್ಸ್ಮೆಂಟ್ ಆಯ್ತು. ಸೊ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಒಂದ್ ಕಡೆ ತವಕ, ಇನ್ನೊಂದ್ ಕಡೆ ಕುತೂಹಲ, ಇನ್ನೊಂದ್ ಕಡೆ ಭಯ. ಆಕ್ಚುಲಿ ಮೂರನೇದು ಹೇಳಿದ್ರಲ್ಲ ಅದೇನೆ ಭಯ. ಪಕ್ಕದಲ್ಲಿದ್ದಾರೆ ಅಂತನಾ? ಇಲ್ಲ ಅಂದ್ರೆ ನಾವ್ ಯಾವಾಗ್ಲೂ ಹೆಂಗೆ ಅಂದ್ರೆ ಸಿನಿಮಾ ಮಾಡಿರ್ತೀವಿ, ಅದನ್ನ ಕರೆಕ್ಟ್ ಆಡಿಯನ್ಸ್ ತಲುಪಿಸ್ಬೇಕು. ಆ ನಿಟ್ಟಲ್ಲೇ ನಾವೆಲ್ಲ ಈಗ ಕೆಲಸ ಮಾಡ್ತಾ ಇರೋದು. ಇವತ್ತು ನಾವು ನಿಮ್ಮನ್ನ ಮೀಟ್ ಮಾಡ್ತಾ ಇರೋದು ಅದೇ ಉದ್ದೇಶದಲ್ಲಿ. ಏನಂದ್ರೆ ಈಗ ನಿಮ್ಗಳ ಸಪೋರ್ಟ್ ಇಂದಾನೆ ಜನಕ್ಕೆ ರೀಚ್ ಆಗ್ಬೇಕು. ಅವ್ರ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು. ಅವ್ರು ಬಂದು ಸಿನಿಮಾ ಚೆನ್ನಾಗಿದೆ ಗುರು ಅಂತಂದಾಗ ಅವಾಗ ನೋಡಿ, ಅವಾಗ ಸ್ವಲ್ಪ ಉಸಿರು ನಿರಾಳ ಆಗುತ್ತೆ. ಕವಿ ಅವರೇ, ಕಿರುತೆರೆಯಿಂದ ಹಿರಿತೆರೆಗೆ ಮೊಟ್ಟ ಮೊದಲ ಬಾರಿಗೆ ಅನ್ಕೊಂಡಿದ್ರ ಇಂಥ ಬ್ಯಾನರ್ ಅಲ್ಲಿ ನಂಗೆ ಚಾನ್ಸ್ ಸಿಗುತ್ತೆ ಅಂತ? ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಒಂದೊಳ್ಳೆ ಪ್ರೊಡಕ್ಷನ್ ಇಂದ ಲಾಂಚ್ ಆಗ್ತಿದ್ದೀನಿ, ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಅಂಡ್ ಅಮ್ಮ ಅಂದ್ರೆ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾಗೋಕು ಮುಂಚೆ ಒಂಥರ ಆದ್ರೆ, ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾದ್ಮೇಲೆ ಇನ್ನೊಂಥರ ಖುಷಿ. ಅಂದ್ರೆ ಮುಂಚೆ ಹೇಳಿದ್ರು ಡೈರೆಕ್ಟರ್, ಯಾರೋ ತುಂಬಾ ಒಳ್ಳೆ ಪ್ರೊಡಕ್ಷನ್, ಎಲ್ಲ ಗೊತ್ತಿರೋರೆ, ಜನ ಗೊತ್ತಿರೋರ್ ಅಂತ ಪ್ರೊಡಕ್ಷನ್ ಇದು ಅಂತ. ನಾನ್ ತುಂಬಾ ಯಾರಿರ್ಬೋದು, ಪೃಥ್ವಿ ಸರ್ಗೆ ಎಲ್ಲಾರ್ಗು, ಇವ್ರಿರ್ಬೋದು, ಡೈಲಿ ಅವ್ರು ಹೇಳ್ತಾ ಇರ್ತಾರೆ. ಯಾವಾಗಾದ್ರೂ ಸೆಟ್ಗೆ ಹೋದಾಗ ನನಗೆ ಗೊತ್ತಾಯ್ತು ಪ್ರೊಡ್ಯೂಸರ್ ಯಾರು ಅಂತ ಹೇಳಿ ಒಬ್ಬೊಬ್ರ ಹೆಸರು ಅವಾಗವಾಗ ಹೇಳ್ತಾ ಇದ್ದೆ. ಸೊ ನಾನು ಹತ್ರ ಇದ್ದೆ, ಆಲ್ಮೋಸ್ಟ್ ಹತ್ರ ಇದ್ದೆ ಯಾರು ಅಂತ ಗೆಸ್ ಮಾಡೋದ್ರಲ್ಲಿ. ಫೈನಲಿ ಗೊತ್ತಾಯ್ತು. ಲಾಸ್ಟ್ ಪೇಮೆಂಟ್ ಬಂದಾಗ ನನಗೆ ಸ್ವಲ್ಪ ಕ್ಲೂಸ್ ಜಾಸ್ತಿ ಸಿಕ್ಬಿಡ್ತು. ಪುಷ್ಪ ಅರುಣ್ ಕುಮಾರ್ ಹಾಸನ್ ಬ್ರಾಂಚ್ ಇಂದ ಬಂದಿದ್ದು. ಸೊ ಕೇಳಿದೆ ನಮ್ಮ ಡೈರೆಕ್ಟರ್ ಸರ್ ಕಾಲ್ ಮಾಡ್ಬಿಟ್ಟು, ಸರ್ ಇದು ಹಾಸನಿಂದ ಬಂದಿದೆ ಪೇಮೆಂಟ್ ಅಂತ. ಸೊ ಅವರು ಸ್ವಲ್ಪ ದಿನದಲ್ಲೇ ಪ್ರೊಡ್ಯೂಸರ್ನ ಮೀಟ್ ಮಾಡಿಸ್ತೀನಿ, ಅವಾಗ್ಲೇ ಕೇಳಿ ಅಂತ ಹೇಳಿದ್ರು. ಸೊ ಫಸ್ಟ್ ಟೈಮ್ ಅಮ್ಮ ನೋಡಿದಾಗ ತುಂಬಾ ಅಂದ್ರೆ ಬ್ಲಾಂಕ್ ಆಗಿದ್ದೆ, ಸೈಲೆಂಟ್ ಆಗ್ಬಿಟ್ಟಿದ್ದೆ. ಸ್ವಲ್ಪ ಹೊತ್ತು ಏನು ಮಾತಾಡದೆ ಹಂಗೆ ಕೂತಿದ್ದೆ. ಅಮ್ಮ ಜ್ಯೂಸ್ ಕೊಟ್ರು, ಕುಡಿದು ಆಮೇಲೆ ನಿಧಾನಕ್ಕೆ ಮಾತಾಡಿದಾಯ್ತು. ಅಂಡ್ ಲಾಸ್ಟ್ 3-4 ಡೇಸ್ ಇಂದ ಅಮ್ಮನ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಅವರು ಎಷ್ಟು ಇನ್ನೋಸೆಂಟ್, ಆಕ್ಚುಲಿ ಮಾತಾಡ್ತಾರೆ ಅಂದ್ರೆ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಅದು ಕೆಲವೊಬ್ಬೊಬ್ರು ಅದನ್ನ ಪಾಸಿಟಿವ್ ಆಗಿ ತಗೋತಿದ್ದಾರೆ, ಕೆಲವೊಂದ್ಸಲ ಅದು ನೆಗೆಟಿವ್ ಆಗ್ತಾ ಇದೆ. ಬಟ್ ಅವ್ರು ತುಂಬಾ ಇನ್ನೋಸೆಂಟ್ ಅಂತ ನನ್ಗೆ, ನಾನು ನಿನ್ನೆ ಅಮ್ಮನ ಹತ್ರ ಹೇಳ್ತಿದ್ದೆ, ಅಮ್ಮ ತುಂಬಾ ಇನ್ನೋಸೆಂಟ್ ಅವರು. ಅಂದ್ರೆ ಈಗ ಏಜ್ ಆದ್ಮೇಲೆ ಮಗು ತರ ಅಂತ ಹೇಳ್ತಾರೆ ಗೊತ್ತಾ, ಹಂಗೆ ಶಿ ಇಸ್ ವೆರಿ ಇನ್ನೋಸೆಂಟ್ ಅಂತ ಅನ್ಸ್ತು. ಸೊ ನಿಷ್ಕಲ್ಮಶ ಇಲ್ಲ ಆ ತರ ಅಂತ ಅನ್ಸ್ತು. ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.